ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ವಿಸಿಟ್ KTB Jewel Palace, Udayanagar, Station Road, Raichur. Mobile 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಖಂಡ ಭಾರತ ಕನಸಿಗೆ ಕಾರ್ಗಿಲ್ ವಿಜಯೋತ್ಸವ ಬುನಾದಿಯಾಗಲಿ, ಚಕ್ರವರ್ತಿ ಸೂಲಿಬೆಲೆ. ದರ್ವೇಶ್ ಗ್ರೂಪ್ನಿಂದ ಬಹುಕೋಟಿ ಹಣ ವಂಚನೆ ಪ್ರಕರಣ, ಸಿಐಡಿಯಿಂದ ತನಿಖೆ ಪ್ರಾರಂಭ, 5 ಜನ ಅಧಿಕಾರಿಗಳ ತಂಡದಿಂದ ಮಾಹಿತಿ ಸಂಗ್ರಹ. ಭಾರತ ವಿಕಾಸ ಪರಿಷತ್ನಿಂದ ಭಾರತ್ ಕೋ ಜಾನೋ ಲಿಖಿತ ಪರೀಕ್ಷೆ, ಸಮೂಹ ಗಾಯನ ಸ್ಪರ್ಧೆ, ಡಾಕ್ಟರ್ ಆನಂದ್ ಫಡ್ನೀಸ್. 28ರಂದು ಶ್ರುತಿ ಸಾಹಿತ್ಯ ಮೇಳದಿಂದ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ, ಮುರಳೀಧರ್ ಕುಲಕರ್ಣಿ. 28ರಂದು ವಿಜಯ ರೆಡ್ಡಿ ಸ್ಮರಣಾರ್ಥ ಉಚಿತ ರಕ್ತದಾನ ಶಿಬಿರ, ಶರಣ್ ರೆಡ್ಡಿ. ಸಿ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ನಿಂದ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ. 29ರಂದು ಛಲವಾದಿ ಸಮಾಜದಿಂದ ಪ್ರಸಾದ ಅಬ್ಬಯ್ಯನವರಿಗೆ ಅಭಿನಂದನಾ ಸಮಾರಂಭ, ರವೀಂದ್ರನಾಥ್ ಪಟ್ಟಿ. 28ರಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪುಣ್ಯಸ್ಮರಣೆ, ಸಂಗೀತ ಸಮ್ಮೇಳನ, ಸುರೇಶ್ ಅಸ್ಕಿಯಾಳ್. 28ರಂದು ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ, ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ನರಸಿಂಹಲು. SCB TSP ಅನುದಾನ ಅನ್ಯ ಯೋಜನೆಗಳ ಬಳಕೆ ತಡೆಯಲು ಆಗ್ರಹಿಸಿ BSP ಪ್ರತಿಭಟನೆ. ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳ ಅಸ್ವಸ್ಥ ಪ್ರಕರಣ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ವಾರ್ತೆಗಳ ವಿವರ. 1000 ವರ್ಷಗಳ ಹೋರಾಟದ ಬಳಿಕವೂ ತನ್ನತನವನ್ನು ಉಳಿಸಿಕೊಂಡ ಏಕೈಕ ದೇಶವೆಂದರೆ ಭಾರತ. ಯಾವ ದೇಶವು ದೇಶಕ್ಕಾಗಿ ಮಡಿದ ಯೋಧರನ್ನು ಮರೆಯುತ್ತಾರೋ ಆ ದೇಶಕ್ಕೆ ಭವಿಷ್ಯವಿಲ್ಲ. ಹೀಗಾಗಿ ಇಂದಿನ ಆಳುವ ಸರ್ಕಾರಗಳು 25 ವರ್ಷದ ಸಂಭ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡದೇ ಇರುವುದೇ ದುರಂತವೇ ಸರಿ. ಅದರಲ್ಲಿ ಜಿಲ್ಲೆಯಲ್ಲಿ ಸೈನಿಕರ ಸ್ಮಾರಕ ಇರದಿರುವುದು ಖೇದಕರ. ಹೀಗಾಗಿ ಇಲ್ಲಿನ ಜನಪ್ರತಿನಿಧಿಗಳು ಸ್ಮಾರಕ ನಿರ್ಮಿಸಲು ಮುಂದಾಗಲಿ ಎಂದು ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು ತಿಳಿಸಿದರು. 1000 ವರ್ಷಗಳ ಹೋರಾಟದ ಬಳಿಕವೂ ತನ್ನತನವನ್ನು ಉಳಿಸಿಕೊಂಡ ಏಕೈಕ ದೇಶವೆಂದರೆ ಭಾರತ. ಯಾವ ದೇಶವು ದೇಶಕ್ಕಾಗಿ ಮಡಿದ ಯೋಧರನ್ನು ಮರೆಯುತ್ತಾರೋ ಆ ದೇಶಕ್ಕೆ ಭವಿಷ್ಯವಿಲ್ಲ. ಹೀಗಾಗಿ ಇಂದಿನ ಆಳುವ ಸರ್ಕಾರಗಳು 25 ವರ್ಷದ ಸಂಭ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡದೇ ಇರುವುದೇ ದುರಂತವೇ ಸರಿ. ಅದರಲ್ಲಿ ಜಿಲ್ಲೆಯಲ್ಲಿ ಸೈನಿಕರ ಸ್ಮಾರಕ ಇರದಿರುವುದು ಖೇದಕರ. ಹೀಗಾಗಿ ಇಲ್ಲಿನ ಜನಪ್ರತಿನಿಧಿಗಳು ಸ್ಮಾರಕ ನಿರ್ಮಿಸಲು ಮುಂದಾಗಲಿ ಎಂದು
ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು ತಿಳಿಸಿದರು. ನಗರದ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ 25 ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮವನ್ನು ಯುವ ಬ್ರಿಗೇಡ್ ತಂಡ ರಾಜ್ಯದಾದ್ಯಂತ ಆಚರಣೆ ಮಾಡುತ್ತಾ ಅಲ್ಲದೆ ಯುದ್ಧದಲ್ಲಿ ಮಾಡಿದ ಯೋಧರಿಗೆ ಗೌರವ ಸಲ್ಲಿಸುವ ಹಾಗೂ ಸೈನಿಕರಿಗೆ ಗೌರವ ಸಲ್ಲಿಸುವ ಮೂಲಕ ಸನ್ಮಾನಿಸುವ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪಾಕಿಸ್ತಾನ್ ಸೇವೆ 1999ರಲ್ಲಿ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಭಾರತದ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತ್ತು. ಆಕ್ರಮಣ ಮಾಡಲು ಬಂದ ಪಾಕಿಸ್ತಾನ್ ಸೈನಿಕರ ವಿರುದ್ಧ ಭಾರತೀಯ ಸೇನೆಗೆ ಯುದ್ಧ ಮಾಡದೆ ಬೇರೆ ದಾರಿ ಇರಲಿಲ್ಲ. ಆಗ ಕೇಂದ್ರ ಸರ್ಕಾರ ಆಪರೇಷನ್ ವಿಜಯವನ್ನು ಘೋಷಿಸಿತು. 2.5 ತಿಂಗಳ ಕಾಲ ಕಾರ್ಗಿಲ್ನಲ್ಲಿ ಯುದ್ಧ ನಡೆದು ಕೊನೆಗೆ ಭಾರತೀಯ ಸೇನೆ ಪಾಕಿಸ್ತಾನ್ ಸೇನೆಯನ್ನು ಹಿಮ್ಮೆಟ್ಟುವಲ್ಲಿ ಯಶಸ್ವಿಯಾಯಿತು. ಈ ದಿನದ ವಿಜಯೋತ್ಸವವನ್ನು ಮತ್ತು ಭಾರತೀಯ ಸೈನಿಕರು ತ್ಯಾಗ ಬಲಿದಾನಗಳನ್ನು ನೆನೆಯಲು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯದ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಹೀಗಾಗಿ ಆ ಯುದ್ಧದಲ್ಲಿ ಮಡಿದ ಸೈನಿಕರನ್ನು ಸಾಹಸ ಗಾದೆಯನ್ನು ತಿಳಿಸಿದರು. ಅಲ್ಲದೆ ಪ್ರಸ್ತುತ ಭಾರತವು ಸದೃಢವಾಗಿ ಎಲ್ಲಾ ರಂಗದಲ್ಲಿ ಮುಂದುವರೆದಿದೆ ಎಂದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಲ್ಲೂರಿನ ದತ್ತಾತ್ರೇಯ ಮಠದ ಶ್ರೀ ಶಿವರಾಮ ಭಾರತಿ ಶ್ರೀಗಳು ಮಾತನಾಡಿ, ಈ ದೇಶದಲ್ಲಿ ಯುವಜನರಿಗೆ ಮಾರ್ಗದರ್ಶನದ ಕೊರತೆ ಎದ್ದು ಕಾಣುತ್ತಿದ್ದು ತಾಯ್ನಾಡಿನ ಚಿಂತನೆಯೂ ಇಲ್ಲದ ಇಂದಿನ ಯುವಜನರು ದಿನಗಳನ್ನು ದೂಡುತ್ತಿದ್ದಾರೆ. ಹೀಗಾಗಿ ಯುವಜನರಲ್ಲಿ ದೇಶಪ್ರೇಮವನ್ನು ಬಿತ್ತುವ ಕಾರ್ಯಕ್ರಮವನ್ನು ಯುವ ಬ್ರಿಗೇಡ್ ಮಾಡುತ್ತಿರುವುದು ಆದರ್ಶದಾಯಕವಾಗಿದೆ ಎಂದರು. ಈ ವೇಳೆ ಕಾರ್ಗಿಲ್ ಯುದ್ಧದಲ್ಲಿ ಜಿಲ್ಲೆಯಿಂದ ಭಾಗವಹಿಸಿದ 7 ಜನ ಸೈನಿಕರಿಗೆ ಸನ್ಮಾನಿಸಲಾಯಿತು. ಬಂಧುಗಳೇ, 1999 ಜುಲೈ 26ರವರೆಗೆ 2 ತಿಂಗಳು 3 ವಾರ 2 ದಿನಗಳವರೆಗೆ ಆ ಒಂದು ಯುದ್ಧದ ವಿಜಯ ದಿನವನ್ನು ಆಚರಿಸಲು ಇಲ್ಲಿಗೆ 25 ವರ್ಷಗಳು ಬಂದಿದೆ. ಆ ಒಂದು ಕರ್ನಾಟಕ ಮಾಜಿ ಸೈನಿಕರ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ बोलो भारत माता की जय बोलो भारत मातरम वंदे मातरम वंदे मातरम माता की जय भारत माता की जय जवान जय किसान जय जवान जय किसान जय जवान जय किसान जय जवान जय किसान भारत माता की जय वंदे मातरम वंदे मातरम 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 वंदे वंदे मातरम वंदे मातरम वंदे जय किसान जय जवान जय किसान वंदे मातरम वंदे ಯದಾಂಕೋ ಜಯವಾಗಲಿ. ಹುತಾತ್ಮ वंदे मातरम वंदे मातरम जय जवान जय किसान जय जवान जय किसान जय जवान बोलो भारत माता की बोलो भारत माता की वंदे मातरम वंदे मातरम वंदे मातरम बोलो भारत माता की जय वंदे मातरम वंदे मातरम जय जवान जय किसान जय जवान जय किसान कारगिल वीर जवानों को अजय वीर जवान हमारे वीर जवान हमारे 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 भारत माता की जय बोलो भारत माता की जय वंदे मातरम वंदे मातरम वंदे मातरम जय जवान जय किसान जय जवान जय किसान जय जवान जय किसान बोलो भारत माता की जय बोलो भारत माता की जय बोलो भारत माता की जय वंदे
ಮೊದಲು ಆ ದೇಶ ಕಾಯದ ಗಡಿ ಕಾಯಕನಿಗೆ ಮತ್ತೊಂದು ಸಲ ದೊಡ್ಡ ಸೆಲ್ಯೂಟ್ ಅನ್ನು ಕೊಡೋಣ ನಾವೆಲ್ಲ. ಹಾಗಾಗಿ ಇವತ್ತು ನಿಮ್ಮ ಒಂದು ದೊಡ್ಡ 25ನೇ ವರ್ಷದ ಏನೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಲ್ಲ, ಕಾರ್ಗಿಲ್ ವಿಜಯೋತ್ಸವ ಮತ್ತು ಮಹಾತ್ಮರಾದ ಶರಣಬಸವೇಶ್ವರ ಪುಸ್ತಕಕ್ಕೂ ಶರಣಬಸವೇಶ್ವರರಿಗೂ, ಅಂಬೇಡ್ಕರ್ ಅವರಿಗೂ, ಮಹಾತ್ಮ ಗಾಂಧಿಯವರಿಗೂ ಪುತ್ಥಳಿಗೂ ಮಾಲಾರ್ಪಣೆ ಮಾಡ್ಕೊಂಡು ಬಂದು ಇಲ್ಲಿ 1 ನಿಮಿಷದ ಮೌನಾಚರಣೆಯನ್ನ ಏನು ಮಾಡ್ತಾ ಇದ್ದೀವಲ್ಲ, ಇವತ್ತೇನು ಹುತಾತ್ಮರಾಗಿದ್ದಾರಲ್ಲ ನಮ್ಮ ಭಾಗದ ಯೋಧರೆಲ್ಲ. ಹಾಗಾಗಿ ನಿಮ್ಮ ಒಂದು ಕಾರ್ಯ ಏನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ಸದಾ ಜಯವಾಗಲಿ. ಈ ರೀತಿ ಕಾರ್ಯಕ್ರಮ ನಿಮ್ಮ ದಿನನಿತ್ಯ ಬರಲಿ, ಯುವಕರು ಇನ್ನು ಮುಂದೆ ಬರಲಿ, ದೇಶದ ಅಭಿಮಾನ ಮತ್ತು ದೇಶ ಕಾಯಕ ಮುಂದೆ ಬರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ದಿನ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ. 1999 ಮೇ 3ರಿಂದ 1999 ಜೂನ್ 26ರವರೆಗೂ ಸತತವಾಗಿ 2 ತಿಂಗಳು 3 ವಾರ 2 ದಿನಗಳವರೆಗೆ ನಡೆದಿರ್ತಕ್ಕಂಥ ಕಾರ್ಗಿಲ್ ಯುದ್ಧವು ಇಂದು ಕೊನೆಗೊಂಡು ಇಂದಿಗೆ 25 ವರ್ಷ ಆಗಿದೆ. 25 ವರ್ಷದ ವಿಜಯ ಮಹೋತ್ಸವವನ್ನು ನಾವು ಈ ಒಂದು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದು, LVD ಕಾಲೇಜಿನಿಂದ ಮಹಾತ್ಮ ಗಾಂಧಿ ಪುತ್ಥಳಿಯವರೆಗೆ ವೀರ ಯೋಧರಿಗೆ ಏನಪ್ಪ ಅಂದರೆ ನಮನವನ್ನು ಸಲ್ಲಿಸುವುದಾಗಿ ಎಲ್ಲ ದೇಶವಾಸಿಗಳ ಹಾಗೂ ರಾಯಚೂರಿನ ಎಲ್ಲ ನಾಗರಿಕರ ಪರವಾಗಿ ನಾವೇನೆಂದರೆ ಬೈಕ್ ರ್ಯಾಲಿಯನ್ನು ಮಾಡಿದ್ದೇವೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಯುವ ಬ್ರಿಗೇಡ್ ರಾಯಚೂರು ಹಾಗೂ LVD ಕಾಲೇಜಿನ NCC ಕ್ಯಾಡೆಟ್ಸ್ಗಳು, BRB ಕಾಲೇಜಿನ NCC ಕ್ಯಾಡೆಟ್ಸ್ಗಳು, ಸರ್ಕಾರಿ ಪ್ರಥಮ ದರ್ಜೆಯ NCC ಕ್ಯಾಡೆಟ್ಗಳು ಹಾಗೂ ಈ ಒಂದು ರಾಯಚೂರಿನ ಸಂಘ ಸಂಸ್ಥೆಯವರು, ಹಿರಿಯರು ಎಲ್ಲರೂ ಬಂದು ಇವತ್ತು ಈ ಒಂದು ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು ಆ ಒಂದು ಯುದ್ಧದಲ್ಲಿ ನಡೆದಿರ್ತಕ್ಕಂಥ 3 ತಿಂಗಳ ಯುದ್ಧದಲ್ಲಿ ಸುಮಾರು 527 ಜನ ವೀರಮರಣವನ್ನು ಅಪ್ಪಿರ್ತಕ್ಕಂಥದ್ದು. ಆ ಒಂದು ವೀರ ಜವಾನರಿಗೆ ಏನಪ್ಪ ಅಂತಂದರೆ ನಾವು ನಮನವನ್ನು ಸಲ್ಲಿಸುವ ಸಲುವಾಗಿ, ಅದೇ ರೀತಿಯಾಗಿ ಆ ಒಂದು ಯುದ್ಧದ ಗಂಭೀರ ಗಾಯಗೊಂಡಿರ್ತಕ್ಕಂಥ 1636 ಗಂಭೀರ ಗಾಯಗೊಂಡಿರ್ತಕ್ಕಂಥವರಿಗೆ ಅವರಿಗೇನೆಂದರೆ ದೇವರು ಇನ್ನೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಹಾಗೂ ಹುತಾತ್ಮರಾಗಿರ್ತಕ್ಕಂಥ ಕುಟುಂಬದವರಿಗೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಇವತ್ತು ನಾವು ಎಲ್ಲರ ನಾಗರಿಕರ ಪರವಾಗಿ, ರಾಯಚೂರಿನ ಎಲ್ಲರ ಪರವಾಗಿ ನಾವು ಇವತ್ತು ನಮನವನ್ನು ಸಲ್ಲಿಸುತ್ತಿದ್ದೇವೆ. ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಎಲ್ಲ ವಿಧದ ನಮ್ಮ ಆರಕ್ಷಕ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ 3 ಸ್ಟೇಷನ್ನ ಎಲ್ಲ PSIಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಏನಪ್ಪ ಅಂದರೆ ಇಲ್ಲಿವರೆಗೆ ನಮಗೆ ಭಾಳಷ್ಟು ಸಂಚಾರ ಇದರಲ್ಲಿ ಮಾಡಿಕೊಂಡು ಬಂದು ಸುಮಾರು 4 ಕಿಲೋಮೀಟರ್ವರೆಗೆ ನಾವು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ರಾಯಚೂರಿನ ಮಾಧ್ಯಮ ಮಿತ್ರರು ಹಾಗೂ ಪ್ರಿಂಟ್ ಮೀಡಿಯಾದವರು ಹಾಗೂ ನಮ್ಮ ಮಾಧ್ಯಮ ವರ್ಗದವರು ಸಹ LVD ಕಾಲೇಜಿನಿಂದ ಇಲ್ಲಿವರೆಗೂ ನಮ್ಮ ಈ ಒಂದು 25ನೇ ವರ್ಷದ ವಿಜಯ ಆರಿಸಿಕೊಳ್ಳೋದು. ಈ ಸದ್ಯ ಏನಂದರೆ ಮಾಲಾರ್ಪಣೆ 3 ನಮ್ಮ ಮಹಾತ್ಮರಾಗಿರ್ತಕ್ಕಂಥ ಬಸವೇಶ್ವರರವರಿಗೂ ಮಾಲಾರ್ಪಣೆಯನ್ನು ಮಾಡಲಾಗಿರುತ್ತದೆ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಮಾಲಾರ್ಪಣೆಯನ್ನು ಮಾಡಿ ಕೊನೆಗೆ ನಮ್ಮ ಮಹಾತ್ಮ ಗಾಂಧಿಯವರಿಗೂ ಮಾಲಾರ್ಪಣೆ ಮಾಡಿ ಇಲ್ಲೇನಂತಂದರೆ 1 ನಿಮಿಷದ ಮೌನವನ್ನು ನಾವು ಮೌನ ವ್ರತವನ್ನು ಆಚರಣೆ ಮಾಡಿ ಆ ಒಂದು ಹುತಾತ್ಮ ಯೋಧರಿಗೂ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಎಲ್ಲ ಯೋಧರಿಗೆ ಏನಪ್ಪ ಅಂದರೆ ದೇವರು ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಬಂದಿರತಕ್ಕಂಥ ಎಲ್ಲವೂ ಏನಂದರೆ 1 ನಿಮಿಷದ ಮೌನಾಚರಣೆಯನ್ನು ಮಾಡಲು ತಮ್ಮೆಲ್ಲರಲ್ಲಿ ಕೋರುತ್ತೇನೆ. ಸರ್, ನನ್ನ ಹೆಸರು ಚೆನ್ನಾರೆಡ್ಡಿ ಅಂತೇಳಿ. ಈ ಸಂದರ್ಭದಲ್ಲಿ 100 ಮಾಜಿ ಯೋಧರು ಸೇರಿದಂತೆ 100 ಜನರು ಉಪಸ್ಥಿತರಿದ್ದರು. ನಗರದ ದರ್ವೇಶ್ ಗ್ರೂಪ್ ಕಾನ್ಸೆಪ್ಟ್ 2 ಕ್ರಿಯೇಷನ್ನಿಂದ ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ನೀಡುವುದಾಗಿ ನಂಬಿಸಿ ವಂಚಿಸಿರುವ ಪ್ರಕರಣದ ಕುರಿತಂತೆ CID ತನಿಖೆ ಪ್ರಾರಂಭವಾಗಿದ್ದು, CID SP ಪುರುಷೋತ್ತಮ್ ನೇತೃತ್ವದ ತಂಡ ನಗರಕ್ಕೆ ಆಗಮಿಸಿ ವಿಚಾರಣೆ ಪ್ರಾರಂಭಿಸಿದೆ. ನಗರದ ದರ್ವೇಶ್ ಗ್ರೂಪ್ ಕಾನ್ಸೆಪ್ಟ್ 2 ಕ್ರಿಯೇಷನ್ನಿಂದ ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ನೀಡುವುದಾಗಿ ನಂಬಿಸಿ ವಂಚಿಸಿರುವ ಪ್ರಕರಣದ ಕುರಿತಂತೆ CID ತನಿಖೆ ಪ್ರಾರಂಭವಾಗಿದ್ದು, CID SP ಪುರುಷೋತ್ತಮ್ ನೇತೃತ್ವದ ತಂಡ ನಗರಕ್ಕೆ ಆಗಮಿಸಿ ವಿಚಾರಣೆ ಪ್ರಾರಂಭಿಸಿದೆ. ದರ್ವೇಶ್ ಗ್ರೂಪ್ನಿಂದ ಸಂಗ್ರಹಿಸಲಾಗಿರುವ ಹಣದಿಂದ ವಂಚನೆಗೆ ಒಳಗಾಗಿರುವ ಜನರು ಕಳೆದ ಕೆಲ ದಿನಗಳಿಂದ ಆತಂಕಕ್ಕೆ ಗುರಿಯಾಗಿದ್ದರು. ಪ್ರಕರಣದ ಕುರಿತಂತೆ ಸೈಬರ್ ಕ್ರೈಂ ವಿಭಾಗದಲ್ಲಿ ದೂರು ದಾಖಲಾಗಿದೆ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ವಿಷಯ ಪ್ರಸ್ತಾಪಿಸಿದ್ದು, ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಪ್ರಕರಣವನ್ನು CIDಗೆ ವಹಿಸಿರುವುದಾಗಿ ಹೇಳಿದ್ದರು. ಪ್ರಕರಣದ ವಿಚಾರಣೆಗೆ ಆಗಮಿಸಿರುವ 5 ಜನರ ತಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಇವರಿಗೆ ಭೇಟಿ ಮಾಡಿ ಪ್ರಕರಣದ ಮಾಹಿತಿ ಪಡೆದಿದ್ದಾರೆ ಎಂದು ಹೇಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾಖಲಾಗಿರುವ ದೂರುಗಳು ಹಾಗೂ ಇಲ್ಲಿಯವರೆಗೆ ನಡೆದಿರುವ ಘಟನೆ ಕುರಿತು ಮಾಹಿತಿಯನ್ನು CID ತಂಡಕ್ಕೆ ಹಸ್ತಾಂತರಿಸಿದ್ದಾರೆ ಎಂದು ಹೇಳಲಾಗಿದೆ.
ಹೂಡಿಕೆದಾರರಿಗೆ ಹಣ ನೀಡುವುದಾಗಿ ಕಂಪನಿ ಮೊಹಮ್ಮದ್ ಸೂಜಾ ವಿಡಿಯೋಗಳ ಮೂಲಕ ಜನರನ್ನು ನಂಬಿಸುವ ಪ್ರಯತ್ನ ನಡೆಸಿದ್ದರು. ಆದರೆ ಹೂಡಿಕೆ ಮಾಡಿದ ಜನರು ನಂಬಿಕೆ ಕಳೆದುಕೊಂಡು ಕಚೇರಿಯನ್ನು ಧ್ವಂಸಗೊಳಿಸಿದ ಘಟನೆಯೂ ನಡೆದಿತ್ತು. ಈ ಕುರಿತು ಮಾರ್ಕೆಟ್ ಯಾರ್ಡ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿತ್ತು. ರಾಯಚೂರು ಸೇರಿದಂತೆ ಜಿಲ್ಲೆ ಹಾಗೂ ಇತರೆ ಜಿಲ್ಲೆಗಳಲ್ಲಿಯೂ ಶಾಖೆಗಳನ್ನು ತೆಗೆದು ಏಜೆಂಟರ ಮೂಲಕ ಜನರು ಹಣ ಹೂಡಿಕೆ ಮಾಡುವಂತೆ ನಂಬಿಸಲಾಗಿತ್ತು. ಬಹುಕೋಟಿ ಹಣ ಹೂಡಿಕೆಯಾಗಿರುವ ಆರೋಪ ಕೇಳಿಬಂದಿದೆ. ಮನೆ, ಚಿನ್ನಾಭರಣ ಮಾರಾಟ ಮಾಡಿ ನಿವೃತ್ತಿ ಹಣವನ್ನು ಸಹ ಅನೇಕರು ಹೂಡಿಕೆ ಮಾಡಿ ಆತಂಕಕ್ಕೆ ಗುರಿಯಾಗಿದ್ದರು. ಇಷ್ಟೊಂದು ದೊಡ್ಡ ಮಟ್ಟದ ಆರ್ಥಿಕ ವಂಚನೆ ಪ್ರಕರಣ ಗಂಭೀರತೆ ಪಡೆಯದೇ ಹೋಗಿತ್ತು. ಆದರೀಗ ಸಿಐಡಿ ತನಿಖೆ ಚುರುಕುಗೊಂಡಿದ್ದು, ಆತಂಕದಲ್ಲಿರುವ ಜನರಿಗೆ ಹಣ ಮರಳಿಸುವ ಕೆಲಸ ನಡೆಯಬೇಕೆನ್ನುವುದು ಜನರ ಒತ್ತಾಯ. ಹೂಡಿಕೆ ಮಾಡಿರುವ ಜನರಿಗೆ ಕಂಪನಿಯ ಮಾಲೀಕರು ಖಾತ್ರಿ ನೀಡುತ್ತಿಲ್ಲ. ಪ್ರಾರಂಭದಲ್ಲಿ ಹಣ ಹೂಡಿಕೆ ಮಾಡಿರುವವರಿಗೆ ಹೊಂದಾಣಿಕೆ ಮಾಡುವುದಾಗಿ ಹೇಳಲಾಗುತ್ತಿದೆ. ಪೊಲೀಸ್ ಠಾಣೆಯಲ್ಲಿ 4 ಜನರ ವಿರುದ್ಧ ದಾಖಲಾದ ದೂರಿನ ಮೇರೆಗೆ ಆರೋಪಿಗಳ ಪತ್ತೆ ಕಾರ್ಯ ನಡೆಸುತ್ತಿರುವಾಗಲೇ ಸಿಐಡಿ ತಂಡ ಪ್ರವೇಶ ಪಡೆದಿದೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಂಪನಿ ಕಚೇರಿ ಹಾಗೂ ಏಜೆಂಟ್ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ಭಾರತ ವಿಕಾಸ ಪರಿಷತ್ನಿಂದ ವಿವೇಕಾನಂದ ಚಿಂತನೆಗಳನ್ನು ಮಕ್ಕಳಿಗೆ ತಲುಪಿಸಲು ಆಗಸ್ಟ್ 25ರಂದು ಭಾರತ ಕೋ ಜಾಗೋ ವಿಷಯವಾಗಿ ರಸಪ್ರಶ್ನೆ ಮತ್ತು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆನಂದ್ ಫಡ್ನೀಸ್ ಹೇಳಿದರು. ಭಾರತ ವಿಕಾಸ ಪರಿಷತ್ನಿಂದ ವಿವೇಕಾನಂದ ಚಿಂತನೆಗಳನ್ನು ಮಕ್ಕಳಿಗೆ ತಲುಪಿಸಲು ಆಗಸ್ಟ್ 25ರಂದು ಭಾರತ ಕೋ ಜಾಗೋ ವಿಷಯವಾಗಿ ರಸಪ್ರಶ್ನೆ ಮತ್ತು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆನಂದ್ ಫಡ್ನೀಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 6ರಿಂದ 8ನೇ ತರಗತಿ ಮಕ್ಕಳಿಗೆ ಜೂನಿಯರ್, 9ರಿಂದ ಪಿಯುಸಿ ಮಕ್ಕಳಿಗೆ ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುತ್ತದೆ. ಭಾರತ ಕೋ ಜಾನೋ ಪುಸ್ತಕದಲ್ಲಿರುವ ಮಾಹಿತಿ ಆಧರಿಸಿ ಲಿಖಿತ ಪರೀಕ್ಷೆ ಎದುರಿಸಬೇಕೆಂದರು. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ನಡೆಯಲಿದೆ ಎಂದರು. ಲಿಖಿತ ಪರೀಕ್ಷೆ ಅಂಕಗಳಾದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಂತರ ಮೌಖಿಕ ಪರೀಕ್ಷೆ ನಡೆಸಲಾಗುತ್ತದೆ. ರಸಪ್ರಶ್ನೆ, ದೃಶ್ಯ ಶ್ರಾವ್ಯ 5 ಸುತ್ತಿಗಳಲ್ಲಿ ಆಯ್ಕೆ ನಡೆಸಲಾಗುತ್ತದೆ ಎಂದರು. ಈ ಭಾರತ ವಿಕಾಸ ಪರಿಷತ್ತು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಜನ್ಮಂತ 1962ರಲ್ಲಿ ಚೀನಾ ದೇಶ ಭಾರತದ ಮೇಲೆ ಯುದ್ಧವನ್ನು ಸಾಧಿಸಿದೆ. ಆ ಒಂದು ಪರಿಸ್ಥಿತಿಯಲ್ಲಿ ಭಾರತ ದೇಶ ಸೈನಿಕರಿಗೆ ತೊಡಲು ಚಳಿಯಿಂದ ರಕ್ಷಣೆ ಪಡೆಯುವಂತಹ ವೇಷವಿರಲ್ಲ ಮತ್ತು ಶೂಸ್ ಬೂಟ್ ಇರಲ್ಲ, ತುಂಬಾ ಕಷ್ಟದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿರುವಂತ ದೆಹಲಿಯ ಒಬ್ಬ ವೈದ್ಯ ಡಾಕ್ಟರ್ ಸುರೇಶ್ ಪ್ರಕಾಶ್ ಅಂತ ಇವರು ಈ ಭಾರತ ವಿಕಾಸ ಪರಿಷತ್ತನ್ನ ಆರಂಭ ಮಾಡ್ತಾರೆ. ಸಾಮಾನ್ಯ ಜನಗಳಿಂದ ಹಣವನ್ನು ಸಂಗ್ರಹ ಮಾಡಿ, ದೇಣಿಗೆಯನ್ನು ಸಂಗ್ರಹ ಮಾಡಿ ಆ ಒಂದು ಸೈನಿಕರಿಗೆ ಬೇಕಾದಂತಹ ಶೂಸ್ಗಳನ್ನಾಗಲಿ ಅಥವಾ ವಸ್ತ್ರಗಳನ್ನಾಗಲಿ ಕಳಿಸುವಂತ ಏರ್ಪಾಡು ಮಾಡ್ತಾರೆ. ಈ ಒಂದು ಯಶಸ್ಸಿನ ಹಿನ್ನೆಲೆಯಿಂದ ಅವ್ರೇನ್ ಮಾಡ್ತಾರೆ, ಯಾಕಂದ್ರೆ ನಾವು ನಮ್ಮ ಭಾರತದ ಎಲ್ಲ ವ್ಯಕ್ತಿಗಳು ಕೂಡ ಸಹಾಯವಾಗುವಂತೆ ಈ ಒಂದು ಸಂಘಟನೆಯನ್ನ ಹುಟ್ಟಾಕ್ಬೋದು ಅಂತೇಳಿ ಒಂದು ಭಾರತ ವಿಕಾಸ ಪರಿಷತ್ತಿನ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಜನರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಒಂದು ರಾಷ್ಟ್ರೀಯತೆಯ ಅಭಿಮಾನವನ್ನು ಹೆಚ್ಚಿಸಬೇಕು ಮತ್ತು ರಾಷ್ಟ್ರೀಯತೆಯನ್ನ ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯುವಕರಿಗೆ ವಿಶೇಷ ಕಾರ್ಯಕ್ರಮ ಕೂಡ ನಾವು ಭಾರತ ವಿಕಾಸ ಪರಿಷತ್ ಅನ್ಕೊಳ್ತೀವಿ. ಅದೆಲ್ಲ ವಿಷಯದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜಾನಕಿ ಮೇಡಮ್ ಕೊಡ್ತಾ ಇದ್ದಾರೆ. ಆ ಒಂದು ಸ್ಪರ್ಧೆಯ ಪ್ರಮುಖವಾಗಿ ನಾವೀಗ ಬಂದಿದ್ದೇವೆ. ದಯವಿಟ್ಟು ಎಲ್ಲ ವಿಷಯಗಳನ್ನು ನೀವು ಸಿದ್ಧಪಡಿಸ್ತೀವಿ ಅಂತ ಭರವಸೆ ಇತ್ತ ಪರಿಷತ್ನ ಸಂಚಾಲಕಿ ಜಾನಕಿ ಪುರೋಹಿತ್ ಮಾತನಾಡಿ, ಭಾರತವನ್ನು ಪರಿಚಯಿಸುವ ಉದ್ದೇಶದಿಂದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ, ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದ್ದು, ಒಂದು ತಂಡದಲ್ಲಿ 2 ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಒಂದು ಶಾಲೆಯಿಂದ ಎಷ್ಟು ಮಕ್ಕಳಾದರೂ ಭಾಗವಹಿಸುವ ಅವಕಾಶವಿದೆ. ಇನ್ನು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆಯಲ್ಲಿ 6ರಿಂದ 9 ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶವಿದೆ. ರಾಷ್ಟ್ರ ಮಟ್ಟದವರೆಗೆ ಸ್ಪರ್ಧೆ ನಡೆಯುವುದರಿಂದ ದೇಶಭಕ್ತಿ ಗೀತೆಯೊಂದಿಗೆ ಸಂಸ್ಕೃತ ಗೀತೆಯನ್ನು ಸಹ ಹಾಡುವುದು ಕಡ್ಡಾಯವಾಗಿದೆ. ಭಕ್ತಿಗೀತೆ, ಜಾನಪದ ಗೀತೆ ಹಾಡುವ ತಂಡ ಪ್ರಾಂತ್ಯ ಮಟ್ಟದಲ್ಲಿಯೇ ಸ್ಪರ್ಧೆ ಅಂತ್ಯಗೊಳ್ಳುತ್ತದೆ ಎಂದರು. ಹೆಚ್ಚು ಶಾಲಾ ಮಕ್ಕಳು ಭಾಗವಹಿಸುವಂತೆ ಮನವಿ ಮಾಡಿದರು. ಭಾರತ ಕೋ ಜಾನೋ ಪುಸ್ತಕ 50 ರೂಪಾಯಿಗಳಲ್ಲಿ ಖರೀದಿಸಿ ಪರೀಕ್ಷೆ ಎದುರಿಸಬೇಕೆಂದರು. ಪರೀಕ್ಷೆಗಳು ನಿಜಲಿಂಗಪ್ಪ ಕಾಲೋನಿ ವಿದ್ಯಾಭಾರತಿ ಶಾಲೆಯಲ್ಲಿ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಯಿಂದ ಲಿಖಿತ ಪರೀಕ್ಷೆ, ಸಮೂಹ ಗಾಯನ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಹಾಗೂ ಆ ಸೈನಿಕರಿಗೆ ಮತ್ತು ಸೈನಿಕರಿಗೆ ನಮನಗಳು ಹಾಗೂ ಹುತಾತ್ಮರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಿದೆ. ಅವರಿಗಿಂತ ಮುಂಚೆ ಕ್ರೀಡಾಳಿಗಳು ಏನು ಇನ್ಫಾರ್ಮೇಶನ್ ಕೊಟ್ಟರಲ್ಲ, ಪಾಕಿಸ್ತಾನ ಸೈನ್ಯ ಅಟ್ಯಾಕ್ ಮಾಡಿ ಬಂದಿದೆ ಅಂತ ಅವರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ತಮಗೆಲ್ಲ ಅಂದ್ರೆ ಖಡ್ಗಕ್ಕಿಂತ ಲೇಖನಿಗೆ ಮೇಲು ಎನ್ನುವ ತತ್ವದಿಂದ ತಾವೆಲ್ಲ ಈ ಉದ್ಯೋಗವನ್ನು ಆರಿಸಿದೀರಾ. ಉದ್ಯೋಗವನ್ನು ಆರಿಸಿ ಸಮಾಜ ಸೇವೆ ಹಾಗೂ ಭಾರತ ಸೇವೆಯನ್ನು ಮಾಡುತ್ತಿರೋ ತಮಗೆಲ್ಲ ಸಾದರ ಪ್ರಣಾಮಗಳು.
ಭಾರತ್ ವಿಕಾಸ್ ಪರಿಷತ್ ಬಗ್ಗೆ ಹೇಳಿದ್ದಾರೆ. ನಮ್ಮ 5 ಸ್ತಂಭಗಳ ಮೇಲೆ ನಾವು ಕೆಲಸ ಮಾಡ್ತೀವಿ: ಸಂಪರ್ಕ, ಸಹಯೋಗ, ಸಂಸ್ಕಾರ, ಸೇವಾ ಮತ್ತು ಸಮರ್ಪಣೆ. ನಮ್ಮ ಯುವ ಪೀಳಿಗೆಗೆ ಸ್ವಾಮಿ ವಿವೇಕಾನಂದರ ಒಂದು ಧ್ಯೇಯೋದ್ದೇಶಗಳನ್ನು ತಿಳಿಸುವುದೇ ನಮ್ಮ ದೊಡ್ಡ ಜವಾಬ್ದಾರಿ. ಹಾಗಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಡೆಸಿಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದದಂದ್ರೆ ಭಾರತ್ ಕೋ ಜಾನೋ, ಭಾರತವನ್ನು ತಿಳಿಯಿರಿ ಎನ್ನುವ ಪುಸ್ತಕ. ಈ ಪುಸ್ತಕ ನನ್ನ ಹತ್ರನೇ ಇದೆ. ಇದು ಕೇವಲ 50 ರೂಪಾಯಿಗೆ ನಮ್ಮ ಡೆಲ್ಲಿಯಲ್ಲಿ ನಮ್ಮ ಕೇಂದ್ರದವರು ಪ್ರಕಾಶಿಸ್ತಾರೆ. ಈ ಪುಸ್ತಕ ನಿಮಗೆ ಹೊರಗಡೆ 5,000 ಕೊಟ್ಟರು ಕೂಡ ಸಿಗಲ್ಲ ಈ ಪುಸ್ತಕ. ಇದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಿಂಟ್ ಆಗುತ್ತೆ. ಇದರಲ್ಲಿ 9 ಅಧ್ಯಾಯಗಳಿವೆ. 9 ಅಧ್ಯಾಯದಲ್ಲಿ ಎಲ್ಲ ಸಮಸ್ತ ದರ್ಶನ, ಭಾರತದ ದರ್ಶನ ನಮಗಾಗುತ್ತೆ. ಎಲ್ಲ ಮಹನೀಯರ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಇತಿಹಾಸ, ಭೂಗೋಳ, ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮದವರೆಗೆ ಎಲ್ಲವನ್ನೂ ಕವರ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ, ಮಹಾಪುರುಷರ ಬಗ್ಗೆ, ವೀರ ವನಿತೆಯರ ಬಗ್ಗೆ, ಹಾಗೆಯೇ ನಮ್ಮ ಕೊಡುಗೆ ಇಡೀ ಪ್ರಪಂಚಕ್ಕೆ ನಾವೇನು ಗಣಿತದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀವಿ, ವಿಜ್ಞಾನದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀವಿ, ಇತಿಹಾಸ, ನಮ್ಮ ಆರ್ಥಿಕ, ನಮ್ಮ ಸಂವಿಧಾನದ ಬಗ್ಗೆ ಸಹಿತ ಅದರಲ್ಲಿದೆ. ಭಾರತ್ ವಿಕಾಸ್ ಪರಿಷತ್ ಬಗ್ಗೆ ಕೂಡ ಅದರಲ್ಲಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ಇದೆ. ಇಂಥ ಪುಸ್ತಕ ನಮ್ಗೆ ಎಲ್ಲೂ ಸಿಗಲ್ಲ. ಮೊನ್ನೆ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ಅನನ್ಯ ಅನ್ನೋ ಒಬ್ಬ IAS ಆಫೀಸರ್ ತೆಲಂಗಾಣದಲ್ಲಿ ಅವರು ಹೇಳಿದ್ದಾರೆ ಪಬ್ಲಿಕ್ ಮೀಟಿಂಗ್ ಅಲ್ಲಿ, ನಾನು IAS ಆಫೀಸರ್ ಆಗಲಿಕ್ಕೆ ಈ ಪುಸ್ತಕ ನನಗೆ ತುಂಬಾ ಸಹಾಯ ಮಾಡ್ತು, ನಾನು ಸಣ್ಣವಳಿದ್ದಾಗ ಇದನ್ನು ಓದಿದ್ದೆ ಅಂತ. ಹಾಗಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಕ್ಕಳಿಗೆ ಉಪಯೋಗವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇದರದೊಂದು ಲಿಖಿತ ರಸಪ್ರಶ್ನೆ ಒಂದು ಮಾಡ್ತೀವಿ. ಅದರ ನಂತರ ಮೌಖಿಕ ಕೂಡ ಮಾಡ್ತೀವಿ. ಲಿಖಿತ ಪ್ರಶ್ನೆ ಅಂದ್ರೆ ಇಬ್ಬರು ಒಂದು ಕನ್ನಡದಲ್ಲೂ ಹಾಗೂ ಇಂಗ್ಲಿಷ್ ನಲ್ಲಿ ನಾವು ಪ್ರಶ್ನೆಯನ್ನು ಕೊಡ್ತೀವಿ. ಅದಕ್ಕೆ 4 ಉತ್ತರಗಳನ್ನು ಕೊಡ್ತೀವಿ. ಒಂದನ್ನು ಅವರು 6 ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಇಬ್ಬರು ವಿದ್ಯಾರ್ಥಿಗಳು ಕೂತು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಅದರಲ್ಲಿ 5 ಶ್ರೇಷ್ಠ ಉತ್ತಮ ಒಂದು ವಿದ್ಯಾರ್ಥಿ, 10 ವಿದ್ಯಾರ್ಥಿಗಳು ಅಂದ್ರೆ 5 ಟೀಮನ್ನು ನಾವು ಆರಿಸಿ ಅವರಿಗೆ ಮೌಖಿಕ ಪರೀಕ್ಷೆಯನ್ನು ಮಾಡ್ತೀವಿ. ಇದನ್ನು ನಾವು ಆಗಸ್ಟ್ 25ರಂದು ಇಟ್ಕೊಂಡಿದ್ದೀವಿ. ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮ ವಿದ್ಯಾಭಾರತಿಯಲ್ಲಿ ಇಟ್ಟಿದ್ದೀವಿ. ಹಾಗೆಯೇ ಇನ್ನೊಂದು ಕಾರ್ಯಕ್ರಮ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟಿಷನ್, ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಅಂತ. ಸಮೂಹ ಗಾಯನ ಅಂದ್ರೆ ನಾವೇ ಕೊಡ್ತೀವಿ ಪುಸ್ತಕ, ಒಂದು ಚೇತನಾಕೇಶ್ವರ್ ಅಂತ. ಅದರಲ್ಲಿ ದೇಶಭಕ್ತಿ ಗೀತೆಗಳಿರುತ್ತೆ, ಹಿಂದಿ ಇರುತ್ತೆ. ಅವರು ಹಿಂದಿ ಮತ್ತು ಸಂಸ್ಕೃತ ಗೀತೆಗಳು ಅದರಲ್ಲಿದೆ. ದೇಶಭಕ್ತಿ ಗೀತೆ ಅದರಿಂದ ಆರಿಸಿದ ಗೀತೆಗಳನ್ನೇ ಮಕ್ಕಳು ಹಾಡಬೇಕು. ಗುಂಪಿನಲ್ಲಿ ಹಾಡಬೇಕು. 8 ಜನರ ಒಂದು ಗುಂಪಿನಲ್ಲಿ ಹಾಡಬೇಕು. ವಾದ್ಯಗಳನ್ನು ಅವರೇ ನುಡಿಸ್ಬೇಕು. ಮತ್ತೆ ಅಂದ್ರೆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ಗೆ ಇಲ್ಲಿ ಸ್ಥಳ ಇರೋಲ್ಲ, ನಮ್ಮ ದೇಶಿ ಇನ್ಸ್ಟ್ರೂಮೆಂಟ್ಸ್ ಅನ್ನೇ ಅವರು ಉಪಯೋಗಿಸ್ಬೇಕು. ನಿಮ್ಗೆ ಅನ್ಸ್ಬೋದು ಈ ಒಂದು ಸಣ್ಣ ಕಾಂಪಿಟಿಷನ್ ಇಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. 5 ನಿಮಿಷ ಅಥವಾ 3 ನಿಮಿಷದ ಒಂದು ಹಾಡು ನಮ್ಮಲ್ಲಿ ಎಂಥ ಪ್ರತಿಕ್ರಿಯೆ ಉಂಟು ಮಾಡುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಂದೇ ಮಾತರಂ ಎಂತಹ. ಈ ಸ್ಪರ್ಧೆಯಲ್ಲಿ ಪುರುಷೋತ್ತಮ್ ಇನ್ನಾಣಿ, ತಿರುಪತಿ ಜೋಶಿ, ಸ್ವಾಮಿರಾವ್ ದೇಶಪಾಂಡೆ ಉಪಸ್ಥಿತರಿದ್ದರು. ಶ್ರುತಿ ಸಾಹಿತ್ಯ ಮೇಳದಿಂದ ಜುಲೈ 28ರಂದು ನಗರದ ಕರ್ನಾಟಕ ಸಂಘದಲ್ಲಿ ಸಂಜೆ 6 ಗಂಟೆಗೆ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಶ್ರುತಿ ಸಮ್ಮೇಳನದಿಂದ ಜುಲೈ 28ರಂದು ನಗರದ ಕರ್ನಾಟಕ ಸಂಘದಲ್ಲಿ ಸಂಜೆ 6 ಗಂಟೆಗೆ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಗೀತ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯೋತ್ಸವ ಪುರಸ್ಕೃತ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಗರಿ ಪ್ರಾಧಿಕಾರ ಸದಸ್ಯ ಭಗತ್ರಾಜ್ ನಿಜಾಂಕಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ದತ್ತಪ್ಪ ನಾಗ್ನೂರು, ನಗರ ಕೇಂದ್ರ ಗ್ರಂಥಾಲಯದ ಅಧಿಕಾರಿ ನಿರ್ಮಲಾ ಎಚ್, ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಶರಣಪ್ಪ ಗೋನಾಳ್, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಮೋಹನ್ ವಕೀಲ್ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಾನಪದ, ಭಾವಗೀತೆ, ಭಕ್ತಿಗೀತೆ, ಸುಗಮ ಸಂಗೀತ ನಡೆಯಲಿದೆ. ಪ್ರತಿಭಾ ಗೋನಾಳ್, ಮಹಾಲಕ್ಷ್ಮಿ, ಹೇಮಾ ಸಿರ್ವಾ, ರಾಜೇಶ್ವರಿ, ಡಾ ಎಂ ಪಲ್ಲವಿ ಮುಜಮದಾರ್, ವಾಸುಕಿ ಕಿರಣಂ, ಜಯಸಿಂಹ, ಅಚ್ಯುತ್ ಕುರ್ಡಿಕರ್ ಅವರಿಂದ ನಡೆಯಲಿದೆ ಎಂದರು. ಸಾಂಸ್ಕೃತಿಕವಾಗಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. 37 ವರ್ಷಗಳಿಂದ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತ ಬಂದ ಸಂಘಟನೆ ಯಾವುದಂದ್ರೆ ಶ್ರುತಿ ಸಾಹಿತ್ಯ ಮೇಳ ರಾಯಚೂರು. ಶ್ರುತಿ ಸಾಹಿತ್ಯ ಮೇಳ ರಾಯಚೂರು 19 ಡಿಸೆಂಬರ್ 87ರಲ್ಲಿ ಸ್ಥಾಪನೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಹಲವಾರು ಸಾಹಿತಿಗಳನ್ನ ರಾಯಚೂರಿಗೆ ಆಹ್ವಾನಿಸಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದಂತ ಉದಾಹರಣೆ ನಿಮ್ಮ ಜೊತೆಗೆ ಸಾಕ್ಷಿಯಾಗಿ ನಿಂತಿವೆ. ಇದರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, ಜಿ ವಿ ಅಯ್ಯರ್ ಇರ್ಬೋದು, ಸುಮತೀಂದ್ರ ನಾಡಿಗಾವ್ ಇರ್ಬೋದು, ಮತ್ತು
GS ಶಿವರುದ್ರಪ್ಪ ಅವರು ಇರಬಹುದು. ವಿಶೇಷ ಏನಂದ್ರೆ GS ಶಿವರುದ್ರಪ್ಪ ಆಗಲಿ, ನಿಸಾರ್ ಅಹಮದ್ ಅವರಾಗಲಿ ಹಾಗೂ NS ಲಕ್ಷ್ಮೀನಾರಾಯಣ ಭಟ್ ಅವರನ್ನ ಕರೆಸಿದಂತಹ ಸಂದರ್ಭಗಳಲ್ಲಿ ಅವರು ಬರೆದಂತ ಗೀತೆಗಳನ್ನ, ಭಾವಗೀತೆಗಳನ್ನ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಶ್ರುತಿ ಸಾಹಿತ್ಯಗಳು. ಈಗ ರಾಯಚೂರಿನಲ್ಲಿ ಬರ್ತಕ್ಕಂಥ ಆದಿವಾರ 28ನೇ ತಾರೀಕಿನಂದು ಒಂದು ಭಾವಶ್ರುತಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಭಾವನೆಗಳನ್ನ ಪುಟಿದೇಳಿಸ್ತಕ್ಕಂಥ ಭಾವಗೀತೆಗಳ ಕಾರ್ಯಕ್ರಮ ಇದಾಗಿದೆ. ರಾಯಚೂರಿನ ಸ್ಥಳೀಯ ಕಲಾವಿದರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನ, ಜನಪದ ಗೀತೆಗಳ ಕಾರ್ಯಕ್ರಮವನ್ನ, ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನ ರಾಯಚೂರಿನ ಕರ್ನಾಟಕ ಸಂಘದಲ್ಲಿ ಸಂಜೆ 6ರಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಶ್ರುತಿ ಸಾಹಿತ್ಯ ಮೇಳ ಆಯೋಜಿಸಿದೆ. ಈ ಒಂದು ಶ್ರುತಿ ಸಾಹಿತ್ಯ ಮೇಳ ಹಮ್ಮಿಕೊಂಡಂತ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಭಾವಶ್ರುತಿ ಎಂದು ಹೆಸರಿಡಲಾಗಿದೆ. ಈ ಭಾವಶ್ರುತಿಯಲ್ಲಿ ಕಾರ್ಯಕ್ರಮವನ್ನ ಸಂಜೆ 6 ಗಂಟೆಗೆ ನಡೆತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಶಾಂತಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಶ್ರುತಿ ಸಾಹಿತ್ಯ ಮೇಳದ ಗೌರವಾಧ್ಯಕ್ಷರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಭಗತ್ರಾಜ್ ಜಾಮಕಾರ, ಸದಸ್ಯರು ಕನ್ನಡ ಗಡಿನಾಡು ಪ್ರಾಧಿಕಾರ, ಶ್ರೀ ದತ್ತಪ್ಪ ನಾಗು ಪ್ರಭಾವಿ ಸಾಹಿತ್ಯ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಿರ್ಮಲಾ ಎಚ್ ಹೊಸೋ ನಗರ ಕೇಂದ್ರ ಗ್ರಂಥಾಲಯ ಅಧಿಕಾರಿಗಳು, ಡಾಕ್ಟರ್ ಶರಣಪ್ಪ ಗೋನಾಳ್ ಜಿಲ್ಲಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್, ಶ್ರೀ ವೆಂಕಟೇಶ್ ಬೇವಿನ ಬೆಂಚಿ ತಾಲೂಕಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಹಾಗೂ ಮೋಹನ್ ವಕೀಲರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಭಾವಶ್ರುತಿಯ ಜಾನಪದ ಗೀತೆ, ಭಕ್ತಿಗೀತೆ ಹಾಗೂ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಖ್ಯಾತ ರಾಯಚೂರಿನ ಸ್ಥಳೀಯ ಪ್ರತಿಭೆಗಳಾಗಿರ್ತಕ್ಕಂಥ ಶ್ರೀಮತಿ ಪ್ರತಿಭಾ ಗೋನಾಳ್, ಶ್ರೀಮತಿ ಮಹಾಲಕ್ಷ್ಮಿ, ಹೇಮಾ ಸಿರ್ವಾಳ್, ರಾಜೇಶ್ವರಿ, ಡಾಕ್ಟರ್ ಎಂ ಪಲ್ಲವಿ ಮುಜುಮ್ದಾರ್, ವಾಸಕೀಕರಣ, ಜಯಸಿಂಹ, ಅಚ್ಯುತ್ ಕುರ್ಡಿಕರ್ ಅವರು ಈ ಒಂದು ಭಾವಗೀತೆಗಳನ್ನ, ಭಕ್ತಿಗೀತೆಗಳನ್ನ, ಜನಪದ ಗೀತೆಗಳನ್ನ ಈ ಸಂದರ್ಭದಲ್ಲಿ ರಾಘವೇಂದ್ರ ಜಾಗೀರ್ದಾರ್, JM ವೀರೆ, ರಮಾಕಾಂತ್ ಉಪಸ್ಥಿತರಿದ್ದರು. ಯುವಕ ಕ್ರಿಕೆಟ್ಗೆ ದಿವಂಗತ ವಿಜಯ್ ರೆಡ್ಡಿ ಅವರ 3ನೇ ವರ್ಷದ ಪುಣ್ಯದಿನದ ಸ್ಮರಣಾರ್ಥ ಜುಲೈ 28ರಂದು ನಗರದ SCAB ಕಾನೂನು ಮಹಾವಿದ್ಯಾಲಯದಲ್ಲಿ ಉಚಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣ್ ರೆಡ್ಡಿ ಹೇಳಿದರು. ಯುವಕ ಕ್ರಿಕೆಟ್ಗೆ ದಿವಂಗತ ವಿಜಯ್ ರೆಡ್ಡಿ ಅವರ 3ನೇ ವರ್ಷದ ಪುಣ್ಯದಿನದ ಸ್ಮರಣಾರ್ಥ ಜುಲೈ 28ರಂದು ನಗರದ SCAB ಕಾನೂನು ಮಹಾವಿದ್ಯಾಲಯದಲ್ಲಿ ಉಚಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಟಿ 11 ಕ್ಲಬ್, SCAB ಕಾನೂನು ಮಹಾವಿದ್ಯಾಲಯ, ವೀರ ಸಾರ್ವರ್ಕರ್ ಯೂತ್ ಅಸೋಸಿಯೇಷನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ಶಿಬಿರವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಮತ್ತು ಬಾಲಂಕೋ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿ ಶ್ರೀಧರ್ ರೆಡ್ಡಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, TSS ಉಪಾಧ್ಯಕ್ಷ ಪವನ್ ಸುಖಾಣಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಕೇರ, TSS ಪ್ರಧಾನ ಕಾರ್ಯದರ್ಶಿ ಅಂಬಾಪತಿ ಪಾಟೀಲ್, ವೈ ಶ್ರೀಕಾಂತರಾವ್, ಯುವಜನ ಸೇವಾ ಕ್ರೀಡಾಧಿಕಾರಿ ವೀರೇಶ್ ನಾಯಕ್, ಕಾನೂನು ಕಾಲೇಜಿನ ಪ್ರಾಚಾರ್ಯ ಪದ್ಮಾಜೆ ಆಗಮಿಸಲಿದ್ದಾರೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ನಿತೀಶ್ ಸರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ವಿ ಶ್ರೀಧರ್ ರೆಡ್ಡಿ ಅವರು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೂ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ MLC ಶಂಕರಪ್ಪ ಸರ್ ಬರ್ತಾ ಇದ್ದಾರೆ, ಪವನ್ ಸುಖಾಣಿ ಅವರು ಬರ್ತಾ ಇದ್ದಾರೆ. ಆಮೇಲೆ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಹೀಗಾಗಿ ನಮ್ದೇನ ಈ ಬರೀ ಕ್ರಿಕೆಟ್ಗೆ ಸೀಮಿತ ಆಗಿದ್ದಾನೆ, ಸೋಷಿಯಲ್ ಆರ್ಗನೈಸೇಷನ್ನಲ್ಲೂ ನಮ್ದೊಂದು ಪಾತ್ರ ಇಲ್ಲ ಅಂತ ಹೇಳಿ ಈ ವಿಜಯ್ ರೆಡ್ಡಿ ಅವರ ಸ್ಮರಣಾರ್ಥ ಇದು 3ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಜನ ಬಂದು ರಕ್ತದಾನ ಮಾಡಿದರೆ ಮುಂದೆ ಜನಕ್ಕೆ ಅನುಕೂಲ ಆಗ್ತದೆ ಅಂತ. ಇದು SCAB ಲಾ ಕಾಲೇಜಲ್ಲಿ ಪ್ರತಿ ವರ್ಷ ಅಲ್ಲೇ ಮಾಡ್ತಾರೆ. ಆಯ್ತವಾರ 28ನೇ ತಾರೀಕು ಆಯ್ತವಾರ 8 ಈ ರೆಡ್ ಕ್ರಾಸ್ ಸಂಸ್ಥೆಯವರು ಸಹಯೋಗದಲ್ಲಿ SCAB ಲಾ ಕಾಲೇಜ್ ಈ ಸಂದರ್ಭದಲ್ಲಿ ತರಬೇತಿದಾರ ವೆಂಕಟರೆಡ್ಡಿ,
ರವಿರಾಜ್, ಭರತ್, ಎಂ ವಿಜಯಕುಮಾರ್, ಅತಾವುಲ್ಲಾ ಉಪಸ್ಥಿತರಿದ್ದರು. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ರಾಯಚೂರಿನಲ್ಲಿರುವ ತನ್ನ ನಿಷ್ಠಾವಂತ ಗ್ರಾಹಕರಿಗಾಗಿ 3 ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಉದ್ಯಮಿ, ನಟ, ನಿರ್ಮಾಪಕ ತ್ರಿವಿಕ್ರಮ್ ಜೋಶಿ ಅವರು ಈ ಪ್ರದರ್ಶನ ಮೇಳಕ್ಕೆ ಚಾಲನೆ ನೀಡಿದರು. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ರಾಯಚೂರಿನಲ್ಲಿರುವ ತನ್ನ ನಿಷ್ಠಾವಂತ ಗ್ರಾಹಕರಿಗಾಗಿ 3 ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಪ್ರಸ್ತುತಪಡಿಸುತ್ತಿದೆ. ಇದು ಸಂಸ್ಥೆಯ ಅತ್ಯಂತ ಆಕರ್ಷಕ ಆಭರಣಗಳನ್ನು ಪ್ರದರ್ಶಿಸಲಿದೆ. ಜುಲೈ 26ರಿಂದ 29ರವರೆಗೆ ರಾಯಚೂರಿನ ಹೋಟೆಲ್ ರಂಜಿತಾ ಪ್ಯಾಲೇಸ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನ ನಡೆಯಲಿದೆ. ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮವಾದ ಕರಕುಶಲತೆಯೊಂದಿಗೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಸೃಷ್ಟಿಗಳ ಸಂಗ್ರಹವನ್ನು ವಿಶಿಷ್ಟ ಶ್ರೇಣಿಯೊಂದಿಗೆ ಪ್ರದರ್ಶಿಸಲಿದೆ. ಉದ್ಯಮಿ, ನಟ, ನಿರ್ಮಾಪಕ ತ್ರಿವಿಕ್ರಮ್ ಜೋಶಿ ಈ ಪ್ರದರ್ಶನ ಮೇಳಕ್ಕೆ ಚಾಲನೆ ನೀಡಿದರು. ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ಆಭರಣ ಸಂಗ್ರಹಗಳು ವೈಡೂರ್ಯ, ಸಿಟ್ರಿನ್, ಮುತ್ತುಗಳು, ನೀಲ, ಮಾಣಿಕ್ಯಗಳಂತಹ ಅಪರೂಪದ ವಜ್ರಗಳ ಸೂಕ್ಷ್ಮ ವಿನ್ಯಾಸಗಳೊಂದಿಗೆ ಸೊಬಗು ಮತ್ತು ಕ್ಲಾಸಿಕ್ ಶೈಲಿಯ ಸಮ್ಮಿಲನವಾಗಿದೆ. ನಿಮ್ಮ ವ್ಯಕ್ತಿತ್ವದತ್ತ ಗಮನ ಸೆಳೆಯಲು ಮತ್ತು ಅಬ್ಬರದ ಚೆಕ್ ಆಭರಣಗಳೊಂದಿಗೆ ನಿಮ್ಮ ವಸ್ತ್ರ ವಿನ್ಯಾಸಕ್ಕೆ ಸರಿ ಹೊಂದುವಂತೆ ವಿನ್ಯಾಸಗೊಳಿಸಲಾಗಿದೆ. ಸಿಂಬಲ್ ಅಲ್ಲ, ಅದನ್ನು ಡಿಸೈನ್ ಮಾಡಿದ್ರು ಇವರೇ. ಅಂದರೆ ಇವರು ಶಿವಗಂಗೆ ನಂದಿ ಇಷ್ಟ ಕ್ಲಿಯರ್ ಅಲ್ಲ, ಮದ್ರ ಕೋಲ್ ಬರುತ್ತಲ್ಲ, ಥರ ಮಾಡಿದ್ದಾರೆ. ಮಧ್ಯದಲ್ಲಿ ಭಾಳ ಕಾಂಪ್ಲಿಕೇಶನ್ ಭಾಳ ಇದೆ. ಅದೇ ಕಾನ್ಸೆಪ್ಟ್ ಸರ್ ಸ್ವಲ್ಪ ನೋಡ್ತಾರೆ. ಇವತ್ತು ರಾಯಚೂರು ನಗರದ ರಂಜಿತಾ ಪ್ಯಾಲೇಸ್ ಹೋಟೆಲ್ನಲ್ಲಿ ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನ ಅವರ ಆಭರಣಗಳ ಪ್ರದರ್ಶನವನ್ನು ಇಂದಿನಿಂದ ಪ್ರಾರಂಭಿಸಿ 4 ದಿನಗಳವರೆಗೆ ರಾಯಚೂರು ಜಿಲ್ಲೆಯ ಜನತೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಮಹಿಳೆಯರಿಗೆ, ಯಾಕೆಂದರೆ ಅವರು ಬ್ರ್ಯಾಂಚ್ ಬೆಂಗಳೂರು ತನಕ ಹೋಗಿ ಅಲ್ಲಿ ನೋಡಿ ಖರೀದಿ ಮಾಡೋದಕ್ಕೂ ನಮ್ಮೂರಿಗೆ ಅದನ್ನು ತೊಗೊಂಬರುವಂಥ ಒಂದು ವ್ಯವಸ್ಥೆಯನ್ನು ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನವರು ಮಾಡಿದ್ದಾರೆ. ನಾನು ಪ್ರಥಮವಾಗಿ ರಾಯಚೂರು ನಗರದ ಜಿಲ್ಲೆಯ ಜನತೆ ಪರವಾಗಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನಿಂದ ಬಂದಂಥ ತೇಜಸ್ ಅವ್ರಿಗೂ ಮತ್ತು ಅವರ ತಂಡಕ್ಕೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು, ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 155 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನ ಈಗಿನ ನಿರ್ದೇಶಕರು ವಿಶೇಷವಾಗಿ ಹಳೆಯ ಒಂದು ರಾಜ ಮನೆತನಗಳಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳ ಡಿಸೈನಿಂಗ್ ಇರ್ಬೋದು, ಅಂಥ ಒಂದು ಟ್ರೆಡಿಷನಲ್ ಡಿಸೈನಿನ ಆಭರಣಗಳನ್ನು ಮಾಡೋ ಜೊತೆಗೆ ಇವತ್ತಿನ ಆಧುನಿಕ ಯುಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಬೇಕಾದಂಥ ನೂತನವಾದಂಥ ವಿನ್ಯಾಸಗಳನ್ನು ಅವರು ಜೋಡಿಸ್ಕೊಂಡಿದ್ದಾರೆ. ಆ ಎಲ್ಲ ಆಭರಣಗಳ ಪ್ರದರ್ಶನವನ್ನು ಇವತ್ತು ನಮ್ಮ ಊರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಭಾಳ ಸಂತೋಷದಿಂದ ಮತ್ತು ಭಾಳ ಹೃದಯಪೂರ್ವಕವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ಬಯಸ್ತೇನೆ. ಅದರ ಜೊತೆಗೆ ಈ ಒಂದು ಭಾರತ ದೇಶದ ನಾವು ಇತಿಹಾಸವನ್ನು, ಸಂಸ್ಕೃತಿಯನ್ನು ನೋಡಿದಾಗ ಪ್ರತಿಯೊಬ್ಬ ಅದು ಎಷ್ಟೇ ಕಡುಬಡವನಿರಲಿ, ಒಂದು ಬಂಗಾರದ ಆಭರಣ,
ಸಹಜವಾಗಿ ಮನೆಗಳಲ್ಲಿ ಇಡುವಂಥದ್ದು ನಮ್ಮ ಹೆಣ್ಣುಮಕ್ಕಳದು ಆ ಒಂದು ಪದ್ಧತಿಯಲ್ಲಿ ಬೆಳೆದು ಬಂದಿದ್ದೀವಿ ನಮ್ಮ ತಾಯಂದಿರು. ಅಂಥದ್ರಲ್ಲಿ ವಿಶೇಷವಾಗಿ ಬಂಗಾರ ಅಂದ ತಕ್ಷಣ ಅದು ಬರೀ ಆಭರಣಕ್ಕಷ್ಟೇ ಅಲ್ಲ, ಅವರ ಕೂಡಿಡುವಿಕೆ ಮುಖಾಂತರ ಅಂದರೆ ಸೇವಿಂಗ್ಸ್ ಅಂತ ನಾವು ಕರಿಬೋದು. ಎಲ್ಲೋ ಬ್ಯಾಂಕಲ್ಲಿ ಹಣ ಇಡ್ಬೋದು, ಆದರೆ ಆಭರಣಗಳ ಮುಖಾಂತರ ಇದ್ದರೆ ಅದು ಪ್ರದರ್ಶನವೂ ಆಗುತ್ತೆ, ಜೊತೆಗೆ ನಮ್ಮ ಸಮಯ ಬಂದಾಗ ಅದರ ಉಪಯೋಗನೂ ನಾವು ಬೇರೆ ರೀತಿ ನಮ್ಮ ಆರ್ಥಿಕ ಸಪೋರ್ಟಾಗಿ ನಾವು ತಗೋಬೋದು. ಅಂಥ ಒಂದು ಸಂಸ್ಕೃತಿಯಲ್ಲಿ ಬೆಳೆದಂಥ ಭಾರತೀಯರು ಸಹಜವಾಗಿ ಆಭರಣಗಳ ಬಗ್ಗೆ ಅದರದ್ದೇ ಆದಂಥ ಒಂದು ಅಭಿಮಾನ, ಕ್ರೇಜ್ ಅಂತ ನಾವು ಕರಿತೇವೆ. ಅದು ಸಹಜವಾಗಿ ವಿಶೇಷವಾಗಿ ಮಹಿಳೆಯರಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಅನುಕೂಲತೆಯನ್ನು ಇವತ್ತು ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ನವ್ರು ಮಾಡಿದ್ದಾರೆ. ಹೊಸದಾಗಿ ಹೇಳಬೇಕು ಅಂದರೆ ಈ ಸಿಲ್ವರ್ ಇದು 2469 ಅಂತ 4 ಬೇರೆ ಬೇರೆ ಸ್ಲ್ಯಾಬಲ್ಲಿ ಅವರು ಈ ಸೇಲ್ ಸಹಿತ ಇಟ್ಕೊಂಡಿದ್ದಾರೆ. ಒಂದು ಬೆಳ್ಳಿಯ ಒಂದು ಆಭರಣಗಳ ಮೇಲೆ 2% ರಿಯಾಯಿತಿಯನ್ನು, ಚಿನ್ನದ ಆಭರಣಗಳ ಮೇಲೆ 4% ರಿಯಾಯಿತಿಯನ್ನು, ಹಾಗೆ ವಜ್ರದ ಆಭರಣಗಳ ಮೇಲೆ 6% ರಿಯಾಯಿತಿ, ಹಾಗೆ ಹೆಚ್ಚಿನ ಮೌಲ್ಯದ ಅಂದರೆ 18 ಲಕ್ಷದ ಮೇಲ್ಪಟ್ಟು ಯಾವುದಾದ್ರೂ ವಜ್ರದ ಆಭರಣಗಳನ್ನ ನಾವು ಖರೀದಿ ಮಾಡೋದಾದರೆ 9% ರಿಯಾಯಿತಿಯನ್ನು ಅವರು ಈ 4 ದಿನ. It's a pleasure again coming out to reach out to Raichur again. We have come here before, and I am Suman. I am one of the managers in Sri Krishna Shetty Group of Jewellers, which is a leading jewelry in industry from 155 years. We have served before 21 royal families, including Britishers, and we are still serving them, and we are catering our exclusive collection to all of the world with our online services, e-commerce service, and an exclusive service called CKC Live, where you can do live video shopping from anywhere across the world. So today we are here in Raichuru with our exclusive collection in Crash Club. Crash Club is an exclusive fast fashion silver jewelry, and also it includes lab grown diamonds. So it's a equally matching shine that you can see compared to natural diamonds. So today we are here in Raichuru with exclusive offer, 2% on silver, 4% on gold, 6% on diamonds, and 18.69 lakhs and above we give 9% discount. And we have exclusive offer for Clash Club also. We request all of the Raichuru, please explore our collection and ಕಾಪಿ ಇಲ್ಲ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್,
Visit KTB Jewel Palace, Udayanagar, Station Road, Raichur. Mobile 8123 535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493610016. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 98802409. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30 ರಿಂದ ರಾತ್ರಿ 9:30 ರವರೆಗೆ.
ಇಂದೇ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB Road, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹುಬ್ಬಳ್ಳಿ ಶಾಸಕ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಇವರಿಗೆ ಅಭಿನಂದನಾ ಸಮಾರಂಭ 29ರಂದು ನಗರದ ಮಲ್ಲನಾರಾಯಣ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಗೆ ಛಲವಾದಿ ಸಮಾಜದಿಂದ ಆಯೋಜಿಸಲಾಗಿದೆ ಎಂದು ಸಮಾಜ ಮುಖಂಡ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಹುಬ್ಬಳ್ಳಿ ಶಾಸಕ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಇವರಿಗೆ ಅಭಿನಂದನಾ ಸಮಾರಂಭ 29ರಂದು ನಗರದ ಮಲ್ಲನ್ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಗೆ ಛಲವಾದಿ ಸಮಾಜದಿಂದ ಆಯೋಜಿಸಲಾಗಿದೆ ಎಂದು ಸಮಾಜ ಮುಖಂಡ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೂಲತಃ ರಾಯಚೂರಿನವರೇ ಆದ ಪ್ರಸಾದ್ ಅಬ್ಬಯ್ಯ ಇವರ ತಂದೆ ಅಬ್ಬಯ್ಯ ಇವರು ತಹಸೀಲ್ದಾರರಾಗಿದ್ದು ವರ್ಗಾವಣೆ ನಂತರ ಹುಬ್ಬಳ್ಳಿಯೇ ವಾಸ ಮಾಡಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿದ್ದರಿಂದ ಸಮಾಜದಿಂದ ಸನ್ಮಾನಿಸಿ ಅಭಿನಂದಿಸಲಾಗುತ್ತದೆ. ಕಾರ್ಯಕ್ರಮ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮೈಸೂರು ವಹಿಸಿಕೊಳ್ಳಲಿದ್ದಾರೆ. ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್, ನಗರಸಭೆ ಸದಸ್ಯ ಬಿ ರಮೇಶ್, ಜಗನ್ನಾಥ್ ಸುಂಕಾರಿ ಸೇರಿದಂತೆ ಸಮಾಜ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸಮಾಜ ಬಾಂಧವರು, ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಜೆ 5 ಗಂಟೆಗೆ ಛಲವಾದಿ ಬಂಧುಗಳ ವೇದಿಕೆ ವತಿಯಿಂದ ಶ್ರೀ ಪ್ರಸಾದ್ ಅಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅವರು ರೈತರಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಅವರಿಗೆ ಸಮಾಜ ವತಿಯಿಂದ ನಾವು ಅಭಿನಂದನೆ ಕಾರ್ಯಕ್ರಮವನ್ನು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಮಲ್ಲನಾರಾಯಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ನಾವು ಯಾಕೆ ಅಭಿನಂದನಾ ಸಮಾರಂಭ ಮಾಡುವುದು ಬಹಳ ಮುಖ್ಯ. ಅವರು ಮೂಲತಃ ರಾಯಚೂರಿನವರಾಗಿದ್ದು ಅವರ ತಂದೆಯವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಹುಬ್ಬಳ್ಳಿಗೆ ತಹಸೀಲ್ದಾರರಾಗಿ ವರ್ಗಾವಣೆ ಆದ ನಂತರ ಅಲ್ಲೇ ನಿವೃತ್ತಿ ಹೊಂದು ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಇದ್ದರು. ಅಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿ 3 ಸಲ ಶಾಸಕರಾಗಿ ಈ ಸಲ ಅವರು ರಾಜ್ಯ ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸಿದ್ರಿಂದ ರಾಯಚೂರಿನ ನಮ್ಮ ಸಮಾಜದ ಆದ್ಯ ಕರ್ತವ್ಯ. ರಾಯಚೂರಿನ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಅಂತ ವಿದ್ಯಾಶಾಸ್ತ್ರ ಕ್ಷೇತ್ರದಲ್ಲಿ
ಶಾಸಕರಾಗಿ 3 ಸಲ ಮತ್ತು ಕೊಳಚೇರಿಗಳ ಅಧ್ಯಕ್ಷರಿಂದ ನಮ್ಮ ಅಧ್ಯಕ್ಷತೆ ಅವರು ಸಹ ಅಭಿನಂದನೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜ ವತಿಯಿಂದ ಸಮಾಜ ಎಲ್ಲ ಬಂಧುಗಳು, ಹಿತೈಷಿಗಳು ಮತ್ತು ಅಂಬೇಡ್ಕರ್ ಅನ್ಯಾಯಗಳು, ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಬೇಕಂತೇಳಿ ನಾವು ಈ ಪತ್ರಿಕೆ ತಮ್ಮಲ್ಲಿ ವಿನಂತಿಸುವಂತೆ. ಅಮೋದ ರೈಚೂರವರು ಆ ವಾರ್ಡ್ ನಂಬರ್ 4 ಇವರು ಬಂಧುಗಳೇ ಅವರು. ಅವ್ರ ತಂದೆಯವರು ಅಬ್ಬಾಯಿ ಅಂತೇಳಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ತಹಶೀಲ್ದಾರ್ ವರ್ಗಾವಣೆ ಆದ ಕೂಡ ಅವ್ರು ಏನ್ ಮಾಡ್ಬಿಟ್ರು, ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲೇ ಸೆಟ್ ಆಗ್ಬಿಟ್ರು. ಇಬ್ಬರು ಮಕ್ಕಳು ಇಂಜಿನಿಯರು, ಒಂದು ಫ್ಯಾಕ್ಟ್ರಿ ಇದೆ ಅವ್ರದ್ದು, ಅಲ್ಲೇ ಸೆಟ್ ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜ್ಞಾನಪೀಠ ಸ್ವಾಮೀಜಿಯವರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಮತ್ತು ರವಿ ಬೋಸರಾಜ್ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ರಮೇಶ್ ನಗರಸಭೆ ಸದಸ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ನಮ್ಮ ಸಮಾಜ ಮುಖಂಡರಾದ ಜಗನ್ನಾಥ್ ಮುಖಾರಿ ಅವರು, ತಿಮ್ಮಾರೆಡ್ಡಿ ಅವರು, ಇನ್ನಿತರ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ, ಶ್ರೀನಿವಾಸ್ ಮಾಚರ್ಲ, ಶೇಖರ್ ರಾಂಪೂರಿ, ನಗರಸಭೆ ಸದಸ್ಯ ಬಿ ರಮೇಶ್, ಬಸವರಾಜ್ ಎಸ್, ಎಂ ರಮೇಶ್, ರವಿಕುಮಾರ್ ಸೇರಿ ಅನೇಕರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಜುಲೈ 28ರಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ದಿನಾಚರಣೆ ಅಂಗವಾಗಿ 44ನೇ ಸಂಗೀತ ಸಮ್ಮೇಳನ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಸ್ಥೆಯ ಅಧ್ಯಕ್ಷ ಸುಗುರೇಶ್ ಅಸ್ಕಿಹಾಳ್ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಜುಲೈ 28ರಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ದಿನಾಚರಣೆ ಅಂಗವಾಗಿ 44ನೇ ಸಂಗೀತ ಸಮ್ಮೇಳನ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯ ಅಧ್ಯಕ್ಷ ಸುಗುರೇಶ್ ಅಸ್ಕಿಹಾಳ್ ಹೇಳಿದರು. ಅವರಿಂದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಗಬ್ಬೂರು ಬೂದಿ ಬಸವೇಶ್ವರ ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಹಟ್ಟಿ ಚಿನ್ನದ ಗಣಿ ಮಾಜಿ ಅಧ್ಯಕ್ಷ ಎನ್ ಗಿರಿಜಾ ಶಂಕರ್, ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಮಹಾಂತೇಶ್ ಪಾಟೀಲ್ ಅತ್ನೂರು ಆಗಮಿಸಲಿದ್ದಾರೆ. ಸಂಗೀತ ಸಮ್ಮೇಳನದಲ್ಲಿ ಮುಂಬೈನ ಪಂಡಿತ್ ನಿಷಾದ ಬಾಕ್ರೆ ಅವರಿಂದ ಹಿಂದೂಸ್ತಾನಿ ಸಂಗೀತ, ಪಂಡಿತ್ ಅರಣ್ಯ ಕುಮಾರ್ ಹೈದರಾಬಾದ್ ಮತ್ತು ಪಂಡಿತ್ ಸಚಿನ್ ಹಂಜೆ ಮೈಸೂರು ಇವರಿಂದ ಸಿತಾರ್ ಮತ್ತು ಸರೋದ ಜುಗಲಬಂದಿ, ಪಂಡಿತ್ ಭೀಮಾಶಂಕರ್ ಬಿದನೂರು ಮತ್ತು ಪಂಚಮಿ ಬಿದನೂರು ಇವರಿಂದ ತಬಲ ಜುಗಲಬಂದಿ ನಡೆಯಲಿದೆ. ಅಲ್ಲದೆ ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. 44ನೇ ವರ್ಷದ ಸಂಗೀತ ಸಮ್ಮೇಳನವನ್ನು ಇದೇ 28/7/2024 ರವಿವಾರ ಮುಂಜಾನೆ 9ರಿಂದ ರಾತ್ರಿಯವರೆಗೆ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಪೂಜ್ಯರಾದಂತಹ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎನ್ ಎಸ್ ಬಸವರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಸಾಹೇಬರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಮತ್ತು ಶಾಸಕರಾಗಿರ್ತಕ್ಕಂತಹ ಶ್ರೀ ಬಸನಗೌಡ ದದ್ದಲ್ ಸರ್ ಅವರು, ಅಲ್ಲದೆ ಸನ್ಮಾನ್ಯ ಶ್ರೀ ಎನ್ ವಿಜಯಶಂಕರ್ ಶಿರ್ವಾರ್, ವಿಜಯಪುರ ಚಂದ್ರಶೇಖರ್ ಪಾಟೀಲ್, ಮಹಾಂತೇಶ್ ಪಾಟೀಲ್ ಅತ್ನೂರು ಇವರುಗಳು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತ ಕಲಾವಿದರಾಗಿ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ಉಲ್ಲಾಸ್ ಕಾಶಾವಕರ್ ಅವರ ಶಿಷ್ಯರಾಗಿರ್ತಕ್ಕಂತಹ ಮುಂಬೈನ ಪಂಡಿತ್ ನಿಷಾದ್ ಬಾಕ್ರೆ ಅವರು ಆಗಮಿಸಿ ತಮ್ಮ ಗಾಯನ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಪಂಡಿತ್ ಅರಣ್ಯ ಕುಮಾರ್ ಹೈದರಾಬಾದ್ ಸಿತಾರ್ ಮತ್ತು ಪಂಡಿತ್ ಸಚಿನ್ ಹಂಪೆ ಮೈಸೂರು ಇವರು ಸರೂರ್ ಮತ್ತು ಸಿತಾರ್ ಜುಗಲ್ಬಂದಿ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲದೆ ಪಂಡಿತ ಭೀಮಾಶಂಕರ್ ಬಿದನೂರು ಮತ್ತು ಕುಮಾರಿ ಪಂಚಮಿ ಬಿದನೂರು 28/7/2024 ರವಿವಾರ ಮುಂಜಾನೆ 9ರಿಂದ ರಾತ್ರಿಯವರೆಗೆ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ
ಯಥಾವತ್ತಾಗಿ ಪೂಜ್ಯರಾದಂತಹ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ NS ಬಸವರಾಜ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ G. ಕುಮಾರ್ ನಾಯ್ಕ ಸಾಹೇಬರು, ಸನ್ಮಾನ್ಯ ಶ್ರೀ ಡಾಕ್ಟರ್ S. ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಮತ್ತು ಶಾಸಕರಾಗಿರ್ತಕ್ಕಂತಹ ಶ್ರೀ ಬಸವಗೌಡ ಕದ್ದಲ್ ಸರ್ ಅವರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಆಲ್ಕೋಡ್, ಇಬ್ರಾಹಿಂ, ಸುಧಾಕರ್ ಅಸ್ಕಿಯಾಳ್ ಉಪಸ್ಥಿತರಿದ್ದರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯ 13ನೇ ವಾರ್ಷಿಕೋತ್ಸವ ಹಾಗೂ 8ನೇ ವರ್ಷ ರಾಜ್ಯ ಮಟ್ಟದ ಅಬ್ದುಲ್ ಕಲಾಂ ಪ್ರಶಸ್ತಿ ಪ್ರದಾನ, 18 ಬೆಳ್ಳಿ ನಾಣ್ಯಗಳ ಬಿಡುಗಡೆ ಕಾರ್ಯಕ್ರಮ ಜುಲೈ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಹೇಳಿದರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯ 13ನೇ ವಾರ್ಷಿಕೋತ್ಸವ ಹಾಗೂ 8ನೇ ವರ್ಷ ರಾಜ್ಯ ಮಟ್ಟದ ಅಬ್ದುಲ್ ಕಲಾಂ ಪ್ರಶಸ್ತಿ ಪ್ರದಾನ, 18 ಬೆಳ್ಳಿ ನಾಣ್ಯಗಳ ಬಿಡುಗಡೆ ಕಾರ್ಯಕ್ರಮ ಜುಲೈ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸ್ಮಿತಕ್ಕ ಹಾಗೂ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಕಿರಣ್ ಆದೋನಿ ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ಕಲಾಂ ಅವರ 18 ಬೆಳ್ಳಿ ನಾಣ್ಯಗಳನ್ನು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಬಿಡುಗಡೆಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಇನ್ಸ್ಪೆಕ್ಟರ್ ಲಿಂಗರಾಜ್ ಲಿಂಗ್ಸುಗೂರು, ವಲಯ ಅರಣ್ಯ ಅಧಿಕಾರಿ ವಿದ್ಯಾ ಎಂ ದಿಡ್ಡಿಮನಿ, ರವಿ ಪಾಟೀಲ್, ವೆಂಕಟೇಶ್ ವೈ ನಾಯಕ್, ವಿಜಯಕುಮಾರ್ ಪಾಟೀಲ್ ಶಾವಂತಗೇರ, ವಿಜಯ ನಿಶಾಂತ್, ವೀರ ಹನುಮಾನ್, ರಾಕೇಶ್ ರಾಜಲ್ಬಂಡಿ, ರಾಜಶೇಖರಪ್ಪ ಸಾಹುಕಾರ ಆಪಲ್ ದಿನ್ನಿ, ಉಷಾ ಉಮೇಶ್, ರಾಜೇಂದ್ರ ಶಿವಾಳೆ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಯಚೂರು ಬಿಇಒ ಚಂದ್ರಶೇಖರ್ ಭಂಡಾರಿ, ಇಂಗ್ಲಿಷ್ ಉಪನ್ಯಾಸಕ ಹನುಮಂತಪ್ಪ ಕೋರಾಪುರ್, ವೆಂಕಟೇಶ್ ಬೇವಿನ ಬೆಂಚಿ, ಯೋಗ ಪಟು ತಿಮ್ಮಪ್ಪ, ರಿಮ್ಸ್ ಆಸ್ಪತ್ರೆಯ ರಾಧಾ ಸಂಘವಿ, ರಂಗ ಕಲಾವಿದ ಶ್ಯಾಮ್ ಖಾನಾಪುರ್, ದೇವರಾಜ್ ಯಾಲಿ ಗಬ್ಬೂರು, ಜರ್ಮನಿಯ ಮೋನಿತಾ ಹೆಗಡೆ, ವಿನೋದ್ ಅಂಕಿತಾ, ಗಿರಿ ವಾಲ್ಮೀಕಿ, ದೇವಣ್ಣ ಎಲೆಬಿಚಾಲಿ, ವಿಜಯಕುಮಾರ್ ಪಾಟೀಲ್ ಮಟ್ಮಾರಿ, ಅಕ್ಷತಾ ಪೊಲೀಸ್ ಇಲಾಖೆ, ಯುವ ಬ್ರಿಗೇಡ್ ಸಿರ್ವಾರ, ಮೌನಿಕಾ ಮಧುಮತಿ ಎಚ್ ಸಿಂಗೆ, ಕೆ ಅಲಿಯಾ ಖಾನ್, ಪಿಟಿ ವಿಶಾಲ್ ಶರ್ಮಾ ನಂಜನಗೂಡು, ಸುಜಾತಾ ರಿಮ್ಸ್ ಆಸ್ಪತ್ರೆ, ಗೋವಿಂದ್ ಬೋಳಮಾನ್ ದೊಡ್ಡಿ ಇವರಿಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ಬೂರ್ದಿಪಾಡ್ ಹಾಗೂ ಪಂಚಮುಖಿ ವಿದ್ಯಾನಿಕೇತನ ಶಾಲೆಗೆ ಉತ್ತಮ ಪರಿಸರ ಶಾಲೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಯುವ ಸಮುದಾಯ ಕಳೆದ 13 ವರ್ಷಗಳಿಂದ ದಿವಂಗತ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಭಾರತ ರತ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಕರೆಯಲ್ಪಡ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸಂಸ್ಥೆಯನ್ನು ಕಟ್ಟಿ ಕಳೆದ 13 ವರ್ಷಗಳಿಂದ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷವೂ ಸಹ ಕಲಾಂ ಅವರ ಒಂದು ಪುಣ್ಯ ಸ್ಮರಣೆಯ ದಿನ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಒಂದು ರಾಜ್ಯ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳು 28ನೇ ತಾರೀಕು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಸೆಟಸ್ಥಲ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸ್ಮಿತಾ ಅಕ್ಕರವರು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಯಲ್ಲಿ ಶ್ರೀ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕರಾಗಿರ್ತಕ್ಕಂಥ ಸಾಯಿ ಕಿರಣ್ ಅಣ್ಣನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ವಿಶೇಷವಾಗಿ ಕಲಾಂ ಸಂಸ್ಥೆ 13 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಲಾಂ ಅವರ ಒಂದು 13 ಬೆಳ್ಳಿ ನಾಣ್ಯಗಳ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೆಳ್ಳಿ ನಾಣ್ಯಗಳ ಲೋಕಾರ್ಪಣೆಯನ್ನು ಶ್ರೀ ಕೃಷ್ಣ ಶಾವಂತಗೇರ KS ಉಪನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವರು ಈ ಒಂದು ಬೆಳ್ಳಿ ನಾಣ್ಯಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ರಾಯಚೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಭಂಡಾರಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಬೆಂಗಳೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಲಿಂಗರಾಜ್ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ರಾಯಚೂರಿನ ವಲಯ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ನಾಯ್ಕ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಲಿಂಗಸೂರಿನ ವಲಯ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರಿ ವಿದ್ಯಾ ಎಂ ದಿಡ್ಡಿಮನಿ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ಮುಖಂಡರು ಮತ್ತು
ರವಿ ಪಾಟೀಲ್ ಫೌಂಡೇಶನ್ ನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ರವಿ ಪಾಟೀಲ್ ಸರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಟೇಶ್ ನಾಯಕ್ ವೈ ನಾಯಕ್ ಸರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಪಾಟೀಲ್ ಶಾವಂತಕರ್ ಸರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಬೆಂಗಳೂರಿನ ಪ್ರಖ್ಯಾತ ವೃಕ್ಷ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕಿಶನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ವೀರ ಹನುಮಾನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ವೇದಾಂತ ಅಕಾಡೆಮಿ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ರಾಜೇಶ್ವರಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಯಾಪದಿನಿ ಗ್ರಾಮದ ಮುಖಂಡರು ಮತ್ತು ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಚೌಕರ್ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಮತ್ತು ಯಾಪದಿನಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಉಷಾ ಉಮೇಶ್ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಗ್ರೀನ್ ರಾಯಚೂರಿನ ಕಾರ್ಯದರ್ಶಿಗಳು ಮತ್ತು ರಿಮ್ಸ್ನ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಶಿವಾಣಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವನಾಥ್ ರೆಡ್ಡಿ, ನರಸಪ್ಪ, ಸುಗ್ರೇಶ್ ಅಸ್ಕಿಹಾಳ್, ನಾಗೇಂದ್ರ, ಮನ್ಸೂರ್, ಮಹೇಂದ್ರ ಉಪಸ್ಥಿತರಿದ್ದರು. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಮೀಸಲಿಟ್ಟಿದ್ದು ದುರ್ಬಳಕೆ ಮಾಡಿಕೊಂಡಿರುವುದರ ಬಗ್ಗೆ ಸೂಕ್ತ ನಿರ್ದೇಶನ ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸುವಂತೆ ಸೂಚನೆ ನೀಡಬೇಕೆಂದು ಬಹುಜನ ಸಮಾಜ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಮೀಸಲಿಟ್ಟಿದ್ದು ದುರ್ಬಳಕೆ ಮಾಡಿಕೊಂಡಿರುವುದರ ಬಗ್ಗೆ ಸೂಕ್ತ ನಿರ್ದೇಶನ ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸುವಂತೆ ಸೂಚನೆ ನೀಡಬೇಕೆಂದು ಬಹುಜನ ಸಮಾಜ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಅಭಿವೃದ್ಧಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ನಿಗದಿಪಡಿಸಿದೆ. ಈ ಅನುದಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಬಳಕೆ ಮಾಡದೆ ಬೇರೆ ಇಲಾಖೆಗಳಿಗೆ ಬಳಕೆ ಮಾಡಲಾಗುತ್ತಿದೆ ಎಂದು ದೂರಿದರು. 2023-24 ಮತ್ತು 2024-25 ಸಾಲಿನ 2 ವರ್ಷಗಳಲ್ಲಿ 25,398 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿದೆ. ಕೂಡಲೇ ಈ ಅನುದಾನ ಎಸ್ಸಿಪಿ ಮತ್ತು ಪಿಎಸ್ಪಿ ಯೋಜನೆ ಬಳಕೆಗೆ ಹಿಂಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕನಗೌಡ ನಾಯಕ್, ಹನುಮಂತಪ್ಪ ವಕೀಲ್, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ಬಾಲಕರ ವಸತಿ ನಿಲಯ ಗಿಲ್ಲೆಸುಗೂರದಲ್ಲಿ ಹಲ್ಲಿ ಬಿದ್ದು ಆಹಾರ ಸೇವಿಸಿದ ಮಕ್ಕಳ ಅಸ್ವಸ್ಥರಾಗಿದ್ದಾರೆ. ನಿರ್ಲಕ್ಷ್ಯಕ್ಕೆ ಕಾರಣರಾದ ವಾರ್ಡನ್, ಅಡುಗೆ ಸಿಬ್ಬಂದಿ ಹಾಗೂ ಅಡುಗೆ ಸಹಾಯಕಿಯನ್ನು ಅಮಾನತು ಮಾಡಬೇಕೆಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ಬಾಲಕರ ವಸತಿ ನಿಲಯ ಗಿಲ್ಲೆಸುಗೂರದಲ್ಲಿ ಹಲ್ಲಿ ಬಿದ್ದು ಆಹಾರ ಸೇವಿಸಿದ ಮಕ್ಕಳ ಅಸ್ವಸ್ಥರಾಗಿದ್ದಾರೆ. ನಿರ್ಲಕ್ಷ್ಯಕ್ಕೆ ಕಾರಣರಾದ ವಾರ್ಡನ್, ಅಡುಗೆ ಸಿಬ್ಬಂದಿ ಹಾಗೂ ಅಡುಗೆ ಸಹಾಯಕಿಯನ್ನು ಅಮಾನತು ಮಾಡಬೇಕು ಎಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಸತಿ ಶಾಲೆಯ ಮಕ್ಕಳಿಗೆ ಬೆಳಗಿನ ಉಪಹಾರ ಪಲಾವ್ ನೀಡಿದ್ದು ಸೇವನೆ ಮಾಡಿದ ಮಕ್ಕಳು ವಾಂತಿ, ಭೇದಿ, ತಲೆನೋವು, ಹೊಟ್ಟೆನೋವು ಕಾಣಿಸಿಕೊಂಡು ಫುಡ್ ಪಾಯ್ಸನ್ ಆಗಿ ತೀವ್ರ ಅಸ್ವಸ್ಥರಾಗಿದ್ದು ಮಕ್ಕಳನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೀಗ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ. ವಸತಿ ನಿಲಯದಲ್ಲಿ ಅಡುಗೆ ಕೋಣೆಯಲ್ಲಿ ಸ್ವಚ್ಛತೆ, ಜವಾಬ್ದಾರಿ ಇಲ್ಲದೆ ಮನಸೋ ಇಚ್ಛೆ ಅಡುಗೆ ಮಾಡುತ್ತಾ ಆಹಾರದ ಸ್ವಚ್ಛತೆ ಕಾಪಾಡದೆ, ತರಕಾರಿಗಳನ್ನು ತೊಳೆಯದೆ, ಆಹಾರ ಧಾನ್ಯಗಳನ್ನು ಸರಿಯಾಗಿ ನೋಡದೆ, ಸ್ವಚ್ಛಗೊಳಿಸದೆ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಡುಗೆ ಸಹಾಯಕಿ ಹಾಗೂ ಮೇಲ್ವಿಚಾರಣೆ ಮಾಡದ ವಾರ್ಡನ್ ನಿರ್ಲಕ್ಷ್ಯತನದಿಂದ ಈ ಘಟನೆ ಸಂಭವಿಸಿದೆ. ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥ ವಾರ್ಡನ್, ಅಡುಗೆದಾರರು ಹಾಗೂ ಅಡುಗೆ ಸಹಾಯಕಿಯರನ್ನು ತಕ್ಷಣವೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಅಧ್ಯಕ್ಷ ಹನುಮಂತ, ಜಿಲ್ಲಾಧ್ಯಕ್ಷ ಎಂ ಉಮೇಶ್, ಉಪಾಧ್ಯಕ್ಷ ಲಿಂಗಪ್ಪ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಖಂಡ ಭಾರತ ಕನಸಿಗೆ ಕಾರ್ಗಿಲ್ ವಿಜಯೋತ್ಸವ ಬುನಾದಿಯಾಗಲಿ, ಚಕ್ರವರ್ತಿ ಸೂಲಿಬೆಲೆ. ದರ್ವೇಶ್ ಗ್ರೂಪ್ನಿಂದ ಬಹುಕೋಟಿ ಹಣ ವಂಚನೆ ಪ್ರಕರಣ, ಸಿಐಡಿಯಿಂದ ತನಿಖೆ ಪ್ರಾರಂಭ, 5 ಜನ ಅಧಿಕಾರಿಗಳ ತಂಡದಿಂದ ಮಾಹಿತಿ ಸಂಗ್ರಹ. ಭಾರತ ವಿಕಾಸ ಪರಿಷತ್ನಿಂದ ಭಾರತ್ ಕೋ ಜಾನೋ ಲಿಖಿತ ಪರೀಕ್ಷೆ, ಸಮೂಹ ಗಾಯನ ಸ್ಪರ್ಧೆ, ಡಾಕ್ಟರ್ ಆನಂದ್ ಫಡ್ನೀಸ್. 28ರಂದು ಶ್ರುತಿ ಸಾಹಿತ್ಯ ಮೇಳದಿಂದ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ, ಮುರಳೀಧರ್ ಕುಲಕರ್ಣಿ. 28ರಂದು ವಿಜಯ ರೆಡ್ಡಿ ಸ್ಮರಣಾರ್ಥ ಉಚಿತ ರಕ್ತದಾನ ಶಿಬಿರ, ಶರಣ್ ರೆಡ್ಡಿ.
ಸಿ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ನಿಂದ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ. ರಂದು ಛಲವಾದಿ ಸಮಾಜದಿಂದ ಪ್ರಸಾದ ಅಬ್ಬಯ್ಯನವರಿಗೆ ಅಭಿನಂದನಾ ಸಮಾರಂಭ. ರವೀಂದ್ರನಾಥ್ ಪಟ್ಟಿ. 28ರಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪುಣ್ಯಸ್ಮರಣೆ. ಸಂಗೀತ ಸಮ್ಮೇಳನ. ಸುರೇಶ್ ಅಸ್ಕಿಯಾಳ್. 28ರಂದು ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ. ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ನರಸಿಂಹಲು. ಎಸ್ಸಿಪಿ ಟಿಎಸ್ಪಿ ಅನುದಾನ ಅನ್ಯ ಯೋಜನೆಗಳ ಬಳಕೆ ತಡೆಯಲು ಆಗ್ರಹಿಸಿ ಬಿಎಸ್ಪಿ ಪ್ರತಿಭಟನೆ. ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳ ಅಸ್ವಸ್ಥ ಪ್ರಕರಣ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur.